ಬರೀ ವಿಕ್ರಮ್ ಗೌಡನ್ ಮಾತ್ರ ಅಲ್ಲ, ಅವ್ರ 3 ಜನ ಮಾವಂದರಿದ್ದಾರೆ. ಅವ್ರ ಮೂರು ಜನ ಮಾವಂದರನ್ನು ತಗೊಂಡೋಗಿ ಟಾರ್ಚರ್ ಮಾಡಿದ್ದಾರೆ. ಇವತ್ತು ಕೂಡ ಅವರ ಒಬ್ಬ ಮಾವ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಪೊಲೀಸರು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ, ಮನೆಗೆ ಬಂದಿಲ್ಲ ಇದುವತ್ತು ತನಕನೂ ಕೂಡ. ಕೆಲವರು ಹೇಳ್ತಾರೆ ಅವರು ಪೊಲೀಸರು ಪಿಕಪ್ ಮಾಡಿ ಅದೆಲ್ಲ ಟಾರ್ಚರ್ ಮಾಡಿ ಬಹಳ ಇನ್ಹ್ಯೂಮನ್ ಟಾರ್ಚರ್ ಮಾಡಿದ್ರಿಂದ ಅವಮಾನ ಸಹಿಸಲಾರ್ದ್ರೆ ಹೊಳೆ ಹಾರಿ ಪ್ರಾಣ ಕಳ್ಕೊಂಡ್ರು ಅಂತ ಕೆಲವರು ಹೇಳ್ತಾರೆ. ಕೆಲವರು ಇಲ್ಲ ಟಾರ್ಚರ್ ಟೈಮಲ್ಲಿ ಅವ್ರು ಸತ್ತೋದ್ರು, ಅದನ್ನ ತಗೊಂಡೋಗಿ ಏನೋ ಮಾಡಿಬಿಟ್ರು ಅಂತ ಹೇಳ್ತಾರೆ. ಇನ್ನೊಬ್ರು ಈ ಸವಾಸ ಬೇಡ ಅಂತ ಊರ್ ಬಿಟ್ಟು ಹೋದ್ರು ಅಂತ ಏನ್ ಹೇಳ್ತಾರೆ ಅಂತ ಇವತ್ತು ತನಕ ಗೊತ್ತಿಲ್ಲ. ವಿಕ್ರಮ್ ಗೌಡ ವಿಚಾರಕ್ಕೆ ಬರೋದಾದ್ರೆ, ಈಗ ಹತ್ಯೆ ಆಗಿ ಹೋಗಿದೆ, ಎನ್ಕೌಂಟರ್ ಆಗಿದೆ, ಆದ್ರೆ ಅಲ್ಲಿರ್ತಕ್ಕಂಥವ್ರು ಕೆಲವರು ಉಯಿಲಗಳನ್ನ ಹಬ್ಬಿಸ್ತಿದಾರೋ ಅಥವಾ ಅದೇ ಸತ್ಯನ ನನಗೆ ಗೊತ್ತಿಲ್ಲ. ಕಾಡು ಪತ್ರೆಯನ್ನ ಮಾರಾಟ ಮಾಡ್ತಿದ್ದ ಇಲ್ಲಿಗಲ್ ಆಗಿ, ಆಮೇಲೆ ಅವನ ಮೇಲೆ ಹಗೆ ಶುರುವಾಯ್ತು, ಆನಂತರ ಅವನನ್ನ ಪೊಲೀಸರು ಹುಡುಕೋಕ್ ಶುರು ಮಾಡಿದ್ರು. ಈಗಾಗಲೇ ನೂರ್ಸಿದ್ದರ್ ಹೇಳ್ದಂಗೆ ಆತ ಯಾವ ಇಲ್ಲಿಗಲ್ ಚಟುವಟಿಕೆಯಲ್ಲೂ ಇದ್ದಾರಲ್ಲ. ಕಾಡು ಉತ್ಪತ್ತಿ ಸಂಗ್ರಹ ಮಾಡೋದು, ಕಾಡಿನ ಅಲ್ಲಿ ನಮ್ಮ ಆದಿವಾಸಿಗಳ ಒಂದು ಜೀವನೋಪಾಯದ ಒಂದು ಸಣ್ಣ ಇದು ದಾರಿ. ಅದಕ್ಕೆ ಅರಣ್ಯ ಇಲಾಖೆ ಬಹಳ ಕಿರುಕುಳ ಕೊಡ್ತಿದ್ರು. ಬರೀ ವಿಕ್ರಮ್ ಗೌಡನ್ ಮಾತ್ರ ಅಲ್ಲ, ಅವ್ರ 3 ಜನ ಮಾವಂದರಿದ್ದಾರೆ. ಅವ್ರ ಮೂರು ಜನ ಮಾವಂದರನ್ನು ತಗೊಂಡೋಗಿ ಟಾರ್ಚರ್ ಮಾಡಿದ್ದಾರೆ. ಇವತ್ತು ಕೂಡ ಅವರ ಒಬ್ಬ ಮಾವ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಪೊಲೀಸರು ಪಿಕಪ್ ಮಾಡ್ಕೊಂಡು ಹೋಗ್ತಾರೆ, ಮನೆಗೆ ಬಂದಿಲ್ಲ ಇದುವತ್ತು ತನಕನೂ ಕೂಡ. ಎಲ್ಲ ಅಲ್ಲಿರುವಂಥ ಬೇಕಾದ್ರೆ ಎನ್ಕ್ವೈರಿ ಮಾಡಿ, ಜನರಿಗೆಲ್ಲ ಕೂಡ ಗೊತ್ತು ಏನಾಗಿದ್ದಾರೆ. ಜನರು ಬೇರೆ ಬೇರೆ ಕಥೆಗಳು ಹೇಳ್ತಾರೆ. ಕೆಲವರು ಹೇಳ್ತಾರೆ ಅವರು ಪೊಲೀಸರು ಪಿಕಪ್ ಮಾಡಿ ಅದೆಲ್ಲ ಟಾರ್ಚರ್ ಮಾಡಿ ಬಹಳ ಇನ್ಹ್ಯೂಮನ್ ಟಾರ್ಚರ್ ಮಾಡಿದ್ರಿಂದ ಅವಮಾನ ಸಹಿಸಲಾರ್ದ್ರೆ ಹೊಳೆ ಹಾರಿ ಪ್ರಾಣ ಕಳ್ಕೊಂಡ್ರು ಅಂತ ಕೆಲವರು ಹೇಳ್ತಾರೆ. ಕೆಲವರು ಇಲ್ಲ ಟಾರ್ಚರ್ ಟೈಮಲ್ಲಿ ಅವ್ರು ಸತ್ತೋದ್ರು, ಅದನ್ನ ತಗೊಂಡೋಗಿ ಏನೋ ಮಾಡಿಬಿಟ್ರು ಅಂತ ಹೇಳ್ತಾರೆ. ಇನ್ನೊಬ್ರು ಈ ಸವಾಸ ಬೇಡ ಅಂತ ಊರ್ ಬಿಟ್ಟು ಹೋದ್ರು ಅಂತ ಏನ್ ಹೇಳ್ತಾರೆ ಅಂತ ಇವತ್ತು ತನಕ ಗೊತ್ತಿಲ್ಲ. ಕುಟುಂಬ ವಿಕ್ರಮ್ ಗೌಡ ವಿಚಾರಕ್ಕೆ ಬರೋದಾದ್ರೆ, ಈಗ ಹತ್ಯೆ ಆಗಿ ಹೋಗಿದೆ, ಎನ್ಕೌಂಟರ್ ಆಗಿದೆ, ಆದ್ರೆ ಅಲ್ಲಿರ್ತಕ್ಕಂಥವ್ರು ಕೆಲವರು ಉಯಿಲಗಳನ್ನ ಹಬ್ಬಿಸ್ತಿದಾರೋ ಅಥವಾ ಅದೇ ಸತ್ಯನ ನನಗೆ ಗೊತ್ತಿಲ್ಲ. ನಾನು ಸಿರಿಮನೆ ನಾಗರಾಜ್ ಅವ್ರಿಗೆ ಕೇಳಿದೆ, ಯಾಕಂದ್ರೆ ನೀವು ಅಲ್ಲಿ ಲೋಕಲ್ ಅಲ್ಲಿ ಇದ್ದಂಥವ್ರು. ಸೊ ಆ ಹುಡುಗ ಹಿಂದೆ ಅದೇನೋ ಕಾಡು ಪತ್ರೆಯನ್ನ ಮಾರಾಟ ಮಾಡ್ತಿದ್ದ ಇಲ್ಲಿಗಲ್ ಆಗಿ, ಆಮೇಲೆ ಅವನ ಮೇಲೆ ಹಗೆ ಶುರುವಾಯ್ತು, ಆನಂತರ ಅವನನ್ನ ಪೊಲೀಸರು ಹುಡುಕೋಕ್ ಶುರು ಮಾಡಿದ್ರು. ಸೊ ಆನಂತರ ಅವನು ನಕ್ಸಲ್ ಹೋರಾಟಕ್ಕೆ ಧುಮಕಿ, ಈಗ ಅಲ್ಲಿ ಎಲ್ಲರನ್ನೂ ಕೂಡ ವಿರೋಧ ಕಟ್ಕೊಂಡಿದ್ದಾನೆ. ಸೊ ಈ ತರದ ಕಥೆಗಳು ಸೃಷ್ಟಿ ಆಗ್ತಾ ಇದೆಯಲ್ಲ, ವಾಸ್ತವ ಏನು ಅಂತ. ಈಗಾಗಲೇ ನೂರ್ಸಿದ್ದರ್ ಹೇಳ್ದಂಗೆ ಆತ ಯಾವ ಇಲ್ಲಿಗಲ್ ಚಟುವಟಿಕೆಯಲ್ಲೂ ಇದ್ದಾರಲ್ಲ. ಕಾಡು ಉತ್ಪತ್ತಿ ಸಂಗ್ರಹ ಮಾಡೋದು, ಕಾಡಿನ ಅಲ್ಲಿ ನಮ್ಮ ಆದಿವಾಸಿಗಳ ಒಂದು ಜೀವನೋಪಾಯದ ಒಂದು ಸಣ್ಣ ಇದು ದಾರಿ. ಅದಕ್ಕೆ ಅರಣ್ಯ ಇಲಾಖೆ ಭಾಳ ಕಿರುಕುಳ ಕೊಡ್ತಿದ್ರು. ಅದರ ವಿರುದ್ಧ ಹೋರಾಟ ಮಾಡಿ ಆ ಹಕ್ಕನ್ನು ಪಡ್ಕೋಬೇಕಾದ್ರೆ ಭಾಳ ಕಷ್ಟಪಟ್ಟಿದ್ದಾರೆ. ಪಡ್ಕೊಂಡು ಕಾಡಿನ ಮುರುಗನ ಹುಳಿ ಇರ್ಬೋದು, ವಾಟೆಕಾಯಿ ಅಂತ ಸಿಗುತ್ತೆ, ಕಾಡು ಉತ್ಪತ್ತಿಗಳು ಸುಮಾರು ಇದ್ದಾವೆ. ಮತ್ತು ಬೀಳು ಬಳ್ಳಿ ಇವೆಲ್ಲ ಬುಟ್ಟಿ, ಅವು ಚಾಪೆ ಅಂತ ಹೇಳ್ಕೊಂಡು ಅದನ್ನು ಮಾಡ್ಕೊಂಡು ಇದ್ದಿರುವಂಥ ಎಲ್ಲರೂ ಆದಿವಾಸಿಗಳು ಸಹಜ. ಹೌದು, ಅದರಲ್ಲಿ ಇಲ್ಲಿಗಲ್ ಅನ್ನೋ ಪ್ರಶ್ನೆನೇ ಇಲ್ಲ. ನೂರ್ಸಿದ್ದರ್ ಈಗಾಗಲೇ ವಿವರಿಸಿದ್ರು. ಅಲ್ಲಿ ನಮ್ಮ ಹಳ್ಳಿಗಳಲ್ಲಿ ಕೂಡ ನಮ್ಮ ಗಿಡಗೌಡ ಮರಿಗೌಡ ಅಂತ ಹೇಳ್ಕೊಂಡು ಅಲ್ಲಿ ಇದ್ದಾರೆ. ಅವರಿಗೆಲ್ಲ ಎಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತಂದರೆ, ನಿನ್ನೆ ದಿವಸ ನನ್ನ ತಮ್ಮ ಸಿಗೋದು ಹೇಳ್ತಿದ್ದೆ, ಈಗ ಮತ್ತೆ ಶುರು ಮಾಡ್ತಾರೆ ಮರ ಅಂತ ಹೇಳ್ಕೊಂಡು. ಆ ರೀತಿಯಲ್ಲಿ ಹಿಂಸೆ ಕೊಟ್ಟು, ಚಿತ್ರಹಿಂಸೆ ಕೊಟ್ಟು, ಪದೇ ಪದೇ ಕೇಸ್ಗಳಾಕಿ ಸುತ್ತಾಡಿಸಿ ಕೋರ್ಟ್ಗಳಿಗೆ ಅಲಸಿ ಎಲ್ಲ ಮಾಡಿ ಅವರು ಸಹಿಸಲಾರದೆ ಇದಕ್ಕೆ ಬಂದಿರುವಂಥದ್ದು. ಅದಕ್ಕೂ ಮುಂಚೆ ಈಗಾಗಲೇ ಹೇಳ್ದಂಗೆ ಕರ್ನಾಟಕ ವಿಮೋಚನಾ ರಂಗದಲ್ಲಿ ನಾವೆಲ್ಲ ಅಲ್ಲಿ ರಾಷ್ಟ್ರೀಯ ಉದ್ಯಾನದ ವಿರುದ್ಧ ತುಂಬ ಪ್ರತಿಭಟನೆಗಳು ಮಾಡಿದ್ವಿ. ಮೇಧಾ ಪಾಟ್ಕರ್ ಅವ್ರನ್ನ ಕರೆಸಿಬಿಟ್ಟು ಶೃಂಗೇರಿನಲ್ಲಿ 4-5 ಸಾವಿರ ಜನ ಆದಿವಾಸಿಗಳು ಬೃಹತ್ ಮೇಧಾ ಪಾಟ್ಕರ್ ಬಂದರು, ಗದ್ದರ್ ಶಿವಮೊಗ್ಗಕ್ಕೆ ಬಂದರು, ಮೇಧಾ ಪಾಟ್ಕರ್ ಶೃಂಗೇರಿಗೆ ಕರ್ಸ್ಕೊಂಡಿದ್ವಿ. 4-5 ಸಾವಿರ ಜನರದ್ದು ದೊಡ್ಡ ಹೋರಾಟ ಎಲ್ಲ ಮಾಡಿದ್ವಿ. ಆ ಥರ ಆ ಹೋರಾಟಗಳು ಯಾವಾಗ ಅದರ ಮೇಲೆ ಇಲ್ಲಿ ತರಬಾರ್ದಂಥ ಒತ್ತಡಗಳನ್ನ ಇವರು ತಂದರು, ಪೊಲೀಸ್ ಇಲಾಖೆಯವರು ಮತ್ತು ಸರ್ಕಾರದವರು. ಬಹುಶಃ ಈ ಚಿತ್ರಹಿಂಸೆ ತಡೆಯಲಾರದೆ ಈತ ಕೂಡ ಇದಕ್ಕೆ ಸೇರ್ಕೊಂಡಿರ್ತಾರೆ. ಯಾವುದೇ ನೂರ್ಸಿದ್ದರವ್ರೆ, ನಾವು ಎಲ್ಲ ಒಂದು ಕಡೆಗೆ ವಿಕ್ರಮ್ ಗೌಡ ಅವರನ್ನ ಈ ತೆಲುಗುನಲ್ಲಿ ಒಂದು ಪುಷ್ಪ ಅಂತ ಒಂದು ಸಿನಿಮಾ ಬಂತು, ಆ ಸಿನಿಮಾದ ಹೀರೋಗೆ ಹೋಲಿಸುವಂತ ಪ್ರಕ್ರಿಯೆ ನಡೀತಾ ಇದೆ. ಸೊ ಆ ರೀತಿಯಲ್ಲಿ ಇವನು ಪೊಲೀಸರ ವಿರುದ್ಧವಾಗಿ ಅಥವಾ ಅರಣ್ಯ ಇಲಾಖೆ ವಿರುದ್ಧವಾಗಿ, ಸರ್ಕಾರದ ವಿರುದ್ಧವಾಗಿ ಹೋರಾಟ ನಡೆಸಿದ ಹಾಗೆ ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ? ಇಲ್ಲ, ಪುಷ್ಪ ಪಿಕ್ಚರ್ ನನಗೆ ಗೊತ್ತಿಲ್ಲ. ಬಟ್ ಒಂದು ವಿಲನ್ ರೀತಿಯಲ್ಲಿ ವಿಕ್ರಮ್ ಗೌಡನ ಚಿತ್ರಿಸಿರುವಂಥದ್ದು ಒಬ್ಬ ಮಹಾನ್ ನಾಯಕ ಅಥವಾ ಮಹಾನ್ ವಿಲನ್ ಅನ್ನೋ ರೀತಿಯಲ್ಲಿ ಕ್ರಿಯೇಟ್ ಮಾಡಿರೋದು ಇದು ಕನ್ಕಾಕ್ಟೆಡ್ ಸ್ಟೋರಿನೇ. ಬೇಕಂದ್ರೆ ಮಾಡೋದು, ಪೊಲೀಸರಿಗೆ ಗೊತ್ತಿಲ್ಲ ಅಂತಲ್ಲ, ಪೊಲೀಸರು ಸ್ಪಷ್ಟವಾಗಿ ಗೊತ್ತಿದೆ ಆದಿವಾಸಿ ಅಂತ. ಆದರೆ ಕಾಡಿನಲ್ಲೇ ಇರುವಂಥವ್ರು ಸ್ವಲ್ಪ ಮಿಲಿಟೆಂಟಾಗಿ ಇರ್ತಾರೆ. ಆ ಕಾರಣಕ್ಕೋಸ್ಕರ ಪೊಲೀಸರಿಗೆ ಭಯನೂ ಇರ್ಬೋದು. ಎನ್ಕೌಂಟರ್ ಏನಾದರೂ ನಡೆದ್ರೆ ಆತ ಅಗ್ರೆಸಿವ್ ಬರ್ಬೋದು ಅನ್ನೋಂಥ ಒಂದು ಇದು ಕೂಡ ಇರ್ಬೋದು. ಆದರೆ ಅವ್ರು ಕೊಲ್ಲಬೇಕು ಅಂತ ಹೇಳಿದ್ರೆ ಫಸ್ಟ್ ಅವ್ರನ್ನ ಯಾರನ್ನ ಕೊಲ್ಲಬೇಕು ಅಂತ ಹೇಳಿದ್ರೆ ಹೇಳ್ತಾರೆ, ಯಾವ್ದೊಂದು ನಾಯಿಗೆ ಕೊಲ್ಲಬೇಕು ಅಂದರೆ ಅದು ಹುಚ್ಚು ನಾಯಿ ಅಂತೇಳಿ ಫಸ್ಟ್ ಕ್ರಿಯೇಟ್ ಮಾಡಿ ಆಮೇಲೆ ಅದನ್ನು ಹೊಡೀರಿ ಅಂತೇಳಿ. ಅಂದರೆ ಯಾರು ಕೂಡ ಅದ್ರ ಪರವಾಗಿ ದನಿ ಹತ್ತಬಾರ್ದು. ಅಥವಾ ಈಗ ಇವತ್ತಿನ ಆಧುನಿಕ ಭಾಷೆ ಏನಪ್ಪ ಅಂದರೆ, ಯಾರಾದರೂ ಕೊಲ್ಲಬೇಕು ಅಂದರೆ ಒಬ್ಬ ಟೆರರಿಸ್ಟನ್ನು ಕ್ರಿಯೇಟ್ ಮಾಡಿ ಕೊಲ್ರಿ ಅಂತೇಳಿ. ಅದೇ ಟೈಪ್ ವಿಕ್ರಮ್ ಗೌಡನು ಕೂಡ ಆ ಟೈಪ್ ಕ್ರಿಯೇಟ್ ಮಾಡಿ ಕೊಂದಿರುವಂಥದ್ದು. ಇದು ಒಂದು ಷಡ್ಯಂತ್ರ ಮತ್ತು ಕೊಲೆ.